ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯವೆದ್ದಿದ್ದಾರೆ ಈಶ್ವರಪ್ಪ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಘೋಷಣೆ ಮಾಡಿದ್ದಾರೆ. ಈಶ್ವರಪ್ಪ ಅಸಮಾಧಾನ ಶಮನಕ್ಕೆ ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಮುಂದಾಗಿದೆ. ಈಶ್ವರಪ್ಪ ಕೋಪ ತಣಿಸಲು ಸಂಧಾನಕಾರರನ್ನ ಹೈಕಮಾಂಡ್ ಕಳುಹಿಸಿದೆ. ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್, ಈಶ್ವರಪ್ಪ ಅವರ ಮನವೊಲಿಕೆಗೆ ಇಬ್ಬರು ನಾಯಕರನ್ನ ಕಳುಹಿಸಿದೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಹೋಗಿ ಇಬ್ಬರು ನಾಯಕರು ಮಾತುಕತೆಯನ್ನ ನಡೆಸಿದ್ರು. ಮತ್ತೊಂದು ಕಡೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಚಾರ ಇದೆ. ಈ ಸಮಾವೇಶದ ಸಂದರ್ಭದಲ್ಲಿ ಈಶ್ವರಪ್ಪನವರ ಮುನಿಸು ಪಕ್ಷಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಅವರನ್ನ ಸಮಾಧಾನ ಪಡಿಸಬೇಕು ಅಂತ ಹೈಕಮಾಂಡ್ ಇಬ್ಬರು ನಾಯಕರನ್ನ ಅವರ ಬಳಿ ಕಳುಹಿಸಿದೆ. ಆದರೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಈಶ್ವರಪ್ಪನವರು ಕನ್ವಿನ್ಸ್ ಆಗಿಲ್ಲ, ಬದಲಾಗಿ ಆ ನಾಯಕರನ್ನೇ ಕನ್ವಿನ್ಸ್ ಮಾಡಿ ಕಳುಹಿಸಿದ್ದಾರೆ. ಬಿಜೆಪಿ ನಾಯಕರ ಮನವೊಲಿಕೆಗೂ ಕೂಡ ಈಶ್ವರಪ್ಪ ಬಗ್ಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲದಂತೆ ಸಂಧಾನಕಾರರು ತೆರಳಿದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ಬಿಜೆಪಿ ನಾಯಕರು ತೆರಳಿದ್ದಾರೆ. ಈಶ್ವರಪ್ಪ ನಮ್ಮ ಕಾರ್ಯಕರ್ತರು, ಪಕ್ಷ ಕಟ್ಟಿ ಬೆಳೆಸಿದವರು, ಅವರ ಜೊತೆ ಮಾತಾಡಿದ್ದೇವೆ, ಎಲ್ಲ ಸರಿ ಹೋಗುತ್ತೆ ಅಂತ ಎಂಎಲ್ಸಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಈಶ್ವರಪ್ಪ ಜೊತೆ ಮಾತುಕತೆಯ ಬಳಿಕ ಎಂಎಲ್ಸಿ ರವಿಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಮಾತಾಡಿದೀವಿ, ಪಾರ್ಟಿಗೆ ಒಳ್ಳೇದಾಗತ್ತೆ, ಎಲ್ಲ ಇನ್ನೊಂದ್ 2 ದಿನದಲ್ಲಿ ಎಲ್ಲ ಸರಿ ಮಾತಾಡಿದೀವಿ. ಮೋದಿ ಕಾರ್ಯಕ್ರಮಕ್ಕೂ ಬರ್ತಾರೆ. ಅವ್ರಿಗೆ ಮಾತಾಡಿದೀವಿ, ಅವ್ರು ನಮ್ಮ ಕಾರ್ಯಕರ್ತರಿದ್ದಾರೆ, ಪಾರ್ಟಿ ಕಟ್ಟಿದಂತವ್ರಿದ್ದಾರೆ, ಪಾಸಿಟಿವ್ ನಿರ್ಣಯ ತೆಗೆದುಕೊಳ್ತಾರೆ. ನಾವು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಮಾತಾಡಿದೀವಿ, ಪಾರ್ಟಿಗೆ ಒಳ್ಳೇದಾಗತ್ತೆ, ಎಲ್ಲ ಇನ್ನೊಂದ್ 2 ದಿನದಲ್ಲಿ ಎಲ್ಲ ಸರಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.